ಸೊ ಫ್ರೆಂಡ್ಸ್, ಇದು ಜಂಗಲ್ ವ್ಯಾಲಿ ರೆಸಾರ್ಟ್ ವೈನಾಡ್. ಓಕೆ, ಇದು ಸ್ಟಾರ್ಟಿಂಗಲ್ಲಿ ರಿಸೆಪ್ಷನ್ ಇದೆ. ರಿಸೆಪ್ಷನಲ್ಲಿ ಬುಕ್ಸು, ಸೋಫಾ ಎಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ ಇಲ್ಲಿ ಒಂದು 6 o'clock. ಹಂಗಾಗಿ ಯಾರೂ ಜನ ಬಂದಿದ್ದಿಲ್ಲ ಇನ್ನೂ. ನೋಡಿ, ಇನ್ನೂ ಕೌಂಟರು ಖಾಲಿ ಇದೆ, ಇನ್ನೂ ಯಾರೂ ಬಂದಿಲ್ಲ. ಸೊ ನಾವೆಲ್ಲ ಚೆಕ್-ಇನ್ ಪ್ರಾಸೆಸ್ ಎಲ್ಲ ಮೊದಲೇ ಆನ್ಲೈನಲ್ಲಿ ಮಾಡಿದ್ರಿಂದ ಸೊ ಈಸಿ ಚೆಕ್-ಇನ್ ಆಯಿತು. ನೋಡಿ, ಅಕ್ವೇರಿಯಮ್ ಎಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ರೆಸಾರ್ಟು ಚಿಕ್ಕದಿದ್ರೂ ಬಟ್ ಭಾಳ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಈ ಥರ ಮೇಲೆ ಹೋದರೆ ನಿಮಗೆ ಫುಲ್ ರೂಮ್ಸ್ ಎಲ್ಲ ಸಿಗುತ್ತೆ. ಸೊ ಆಲ್ರೆಡಿ ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ದರು. ನಮ್ಮದು ಈ ಸೈಡ್ ಕೊಟ್ಟಿದ್ರು ರೂಮ್ಸು. ಸೊ ಇಲ್ಲೊಂದು 4 ರೂಮ್ಸ್ ಇದೆ, ಮತ್ತು ಆ ಕಡೆ ಒಂದು 4 ರೂಮ್ಸ್ ಇದೆ. ಕೆಳಗಡೆ ಬಂದು ಡೈನಿಂಗ್ ಏರಿಯಾ ಎಲ್ಲ ಇದೆ. ನೋಡಿ, ಇದೇ ನಮ್ಮ ರೂಮು. ನಮ್ಮ ಬಾಯ್ಸ್ ಎಲ್ಲ ಚೆಕ್-ಇನ್ ಮಾಡಿ ಆಲ್ರೆಡಿ ಒಬ್ಬೆಬ್ಸ್ಬಿಟ್ಟವ್ರೆ ರೂಮ್ನ. ನೋಡಿ, ಕಿತ್ತಾಕ್ಬಿಟ್ಟವ್ರೆ. ನೋಡಿದ್ರೆ ರೂಮಲ್ಲೇ ಇಲ್ಲ, ಎಲ್ಲೋಗೋರೋ ಗೊತ್ತಿಲ್ಲ, ಕಾಣಿಸ್ತಾನೇ ಇಲ್ಲ. ನನಗೆ ಚೆಕ್-ಇನ್ ಪ್ರಾಸೆಸ್ಗೆಲ್ಲ ಬಿಟ್ಟು ಓಡೋಗ್ಬಿಟ್ಟವ್ರೆಲ್ಲ. ಇಲ್ಲವ್ರು ನೋಡಿ ಬಂದು ಜಿಮ್ ಮಾಡ್ತವ್ರೆ. ಇಲ್ಲಿ ಬಂದು ಜಿಮ್ ಬಿಡಲ್ಲ, ಏನು ಆ ಥರ ಜಿಮ್ ಫ್ರೀಕ್ಸ್ ಅನ್ನೋ ಥರ. ನೋಡಿ, ಇಲ್ಲಿ ಟೇಬಲ್ ಟೆನ್ನಿಸ್ ಬೇರೆ ಆಡ್ತವ್ರೆ. ಯಪ್ಪ, ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬನ್ನಿ, ಇನ್ನೂ ಸ್ವಲ್ಪ ರೆಸಾರ್ಟ್ಸ್ ಎಲ್ಲ ಏನೇನಿದೆ ನೋಡ್ಕೊಂಬರೋಣ. ಇಷ್ಟೊಂದು ದುಡ್ಡು ಕೊಟ್ಟು ಬಂದಿದ್ದೀವಿ, ನೋಡಿಲ್ಲ ಅಂದರೆ ಕರೆಕ್ಟಾಗಿರಲ್ಲ. ನೋಡಿ, ಚೆಸ್ ಎಲ್ಲ ಇತ್ತು, ಇಂಡೋರ್ ಗೇಮ್ಸ್ ಥರ. ಇದು ಎಲ್ಲ ಔಟ್ಡೋರ್ ಎಲ್ಲ ನಿಂಗೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ಸೊ ಫುಲ್ ಗಾರ್ಡನ್ ಎಲ್ಲ ಇದೆ. ನೋಡಿ, ಈ ಜಾಗ ಕ್ಯಾಂಪ್ ಫೈರ್ ಮಾಡೋಕ್ಕೆ ಇಟ್ಟಿದ್ದಾರೆ. ಸೊ ಕಟ್ಟಿಗೆ ಎಲ್ಲ ತಂದು ಇಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಹಾಕಿದ್ದಾರೆ, ಮಳೆ ಬಂದರೆ ಎಲ್ಲ ಹಸಿ ಆಗಬಾರ್ದು ಅಂತ. ಮತ್ತು ಇಲ್ಲಿ ನೋಡಿ, ಬ್ಯಾಡ್ಮಿಂಟನ್ ಆಡೋಕ್ಕೆ ಇದೆ. ಸೊ ನೋಡಿ, ಇದು ಸ್ವಿಮ್ಮಿಂಗ್ ಪೂಲು. ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಫ್ಯಾಮಿಲಿ ಎಲ್ಲ ಆಡ್ತಾಯಿದ್ರು. ಸೊ ಅವ್ರದ್ದು ಮುಗಿಲಿ ಅಂತ ನಾವು ನೆಕ್ಸ್ಟು ಆಮೇಲೆ ಹೋದ್ರಾಯ್ತು ಅಂತ ಸುಮ್ಮನಾದ್ವಿ. ಸೊ ಈ ಕಡೆ ನಿಮ್ಗೆ ಏನು ಕಾಣಿಸ್ತಿದಿಲ್ಲ, ಚಿಕ್ಕ ಲೇಕ್ ಥರ. ಇದು ರೆಸಾರ್ಟ್ ಪ್ರಾಪರ್ಟಿ ಅವ್ರದ್ದೇ. ಇಲ್ಲಿ ಪೆಡಲ್ ಬೋಟಿಂಗು ಆ ಥರ ಎಲ್ಲ ಮಾಡೋಣ ಅಂತ ಅದು ಪ್ಲ್ಯಾನ್ ಅಂತೆ, ಓನರ್ ಹೇಳಿದರು. ಸೊ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ನೋಡಿ, ಅಲ್ಲಿ ಬೋಟೆಲ್ಲ ಇಟ್ಟಿದ್ದಾರೆ. ಸೊ ಅಂಡರ್ ಕನ್ಸ್ಟ್ರಕ್ಷನ್ನು. ಸೊ ಅಲ್ಲಿ ನಿಮ್ಗೇನು ಕಾಣ್ತಿದೆ ನೋಡಿ, ಅದು ಬೆಟ್ಟ, ಅದು ಬಂದು ಚೇಂಬ್ರಾ ಪೀಕ್ ಅಂತ. ಸೊ ಯೂಶ್ವಲಿ ವಯನಾಡಲ್ಲಿ ಫೇಮಸ್ ಪೀಕ್ ಅದು. ಅಲ್ಲೇ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ ಜನ. ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಟಿಕೆಟ್ ಎಲ್ಲ ಬೈ ಮಾಡಿದ್ದಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ನೋಡಬೇಕು, ಟಿಕೆಟ್ ಬೈ ಮಾಡಿ ಟ್ರೆಕ್ ಮಾಡೋಣ ಅಂತೆ. ಸೊ ನೋಡಿ, ಇದು ನೆಟ್ ಹಾಕಿ ಫಿಶಿಂಗ್ ಥರ ಎಲ್ಲ ಮಾಡ್ತಾಯಿದ್ರು ಇಲ್ಲಿ. ನೋಡಿ, ಚಿಕ್ಕ ಚಿಕ್ಕ ಫಿಶ್ ಮರಿ ಎಲ್ಲ ಕಾಣಿಸುತ್ತೆ. ಮತ್ತು ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾನೂ ಇದೆ ಅಂತೆ. ಬನ್ನಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಸೊ ನೋಡಿ, ಇಲ್ಲೇ ಇದೆ ಸ್ಲೈಡು, ಈ ಥರ ಜಂಪಿಂಗು, ಮತ್ತು ಚಿಕ್ಕ ಚಿಕ್ಕ ಜೋಕಾಲಿಗಳು ಎಲ್ಲ ಮಾಡಿದರು. ಸೊ ಈ ಥರ ಸ್ವಿಂಗು ಮತ್ತು ಈ ಥರ ಟೈರ್ಸ್ ಎಲ್ಲ ಹಾಕಿ ಫೋಟೋಸ್ಗೆಲ್ಲ ಮಾಡಿದ್ದಾರೆ. ಸೊ ಇದು ಬಂದು ಕಾರ್ ಪಾರ್ಕಿಂಗ್ ಏರಿಯಾ. ಒಂದು 4-5 ಕಾರ್ ನಿಲ್ಲಿಸ್ಬೋದು ಇಲ್ಲಿ. ಇಲ್ಲಿ ನೋಡಿ, ಹಲಸಿನ ಹಣ್ಣು ಹೆಂಗೆ ಬೆಳೆದಿದೆ, ಬಟ್ ಇನ್ನೂ ಹಣ್ಣಾಗಿಲ್ಲ, ಚಿಕ್ಕ ಚಿಕ್ಕದಿದೆ. ಬಟ್ ತುಂಬ ಹಲಸಿನ ಹಣ್ಣೆಲ್ಲ ಆಗ್ತಾ ಇಲ್ಲಿ. ಕಿತ್ಬೋದೋ ಎಲ್ಲ ಗೊತ್ತಿಲ್ಲ, ಓನರಿಗೆ ಕೇಳಬೇಕು. ಬನ್ನಿ ಕೇಳ್ಕೊಂಬರೋಣ ತೊಗೋಬೋದಾ ಅಂತ. ನೋಡಿ, ಇಲ್ಲೂ ಇದೆ ಹಲಸಿನ ಹಣ್ಣೆಲ್ಲ. ನೋಡಿ, ಚಿಕ್ಕದಿದೆ, ದೊಡ್ಡದು. ಇದು ಒಂದು ಪರ್ಫೆಕ್ಟಾಗಿ ಹಣ್ಣಾಗಿತ್ತು. ಕೇಳೋಣ, ಇದು ಕೊಟ್ಟರೆ ತೊಗೋಬೋದು. ಬನ್ನಿ, ಈಗ ನಿಮಗೆ ಇದು ಡೈನಿಂಗ್ ಏರಿಯಾ ಒಂದು ತೋರಿಸ್ತೇನೆ ಹೆಂಗಿದೆ ಅಂತ. ನೋಡಿ, ಇದೇ ಡೈನಿಂಗ್ ಏರಿಯಾ. ಸೊ ನಮ್ಮ ಪ್ಯಾಕೇಜಲ್ಲಿ ಇಟ್ ವಾಸ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಆಲ್ಸೋ. ಸೊ ಅಮೌಂಟೆಲ್ಲ ಎಷ್ಟಾಯಿತು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೇನೆ. ನೋಡಿ, ಇದು ಡೈನಿಂಗ್ ಏರಿಯಾ. ಈ ಥರ ಇರ್ತಾರೆ, ಬಫೆಟ್ ಥರ. ಸೆಲ್ಫ್ ಸರ್ವಿಸ್ ಇರುತ್ತೆ, ನಾವೇ ತಗೊಂಡು ಹೋಗಿ ಊಟ ಮಾಡಬೇಕು. ಸೊ ರೆಸಾರ್ಟ್ಗೆ ನಿಯರ್ ಬೈ ಪ್ಲೇಸಸ್ ಏನೇನೆಂದರೆ ಇದೆಲ್ಲ ಇದೆ ನೋಡಿ. ಜೈನ್ ಟೆಂಪಲ್ಲು, ಮತ್ತು ಇದು ಬಾಣಾಸುರ ಡ್ಯಾಮು, ಇದೆಲ್ಲ ಪ್ಲೇಸಸ್ ಎಲ್ಲ ಲಿಸ್ಟ್ ಮಾಡಿದ್ರಿ ಇಲ್ಲಿ. ಸೊ ಯಾವುದು ನಿಯರೆಸ್ಟು, ಯಾವ್ದು ಕನ್ವೀನಿಯೆಂಟು ಅದಕ್ಕೆ ಹೋಗ್ಬೋದು ನೀವು.
ಸೊ ಬನ್ನಿ ನಮ್ಮ ಬಾಯ್ಸಿಗೆ ಹೆಂಗೆ ಅನಿಸ್ತು ರೆಸಾರ್ಟ್ ಅಂತ ಕೇಳೋಣ. ಬಾಯ್ಸ್ ಅವಾಗಿಂದ ಬ್ಯುಸಿನೇ ಅವರೇ. ಹಾಯ್ ಬಾಯ್ಸ್. ಎಲ್ಲಿದ್ದೀರಾ ಇವಾಗ? ರೆಸಾರ್ಟ್ ಹೇಗಿದೆ ಬಾಯ್ಸ್? ಹೌ ಡು ಯು ಫೀಲ್? Being very excited. Also, Prabhu is here. We are so lucky. ಮಲಿ ಹೆಂಗಿದೆಯಪ್ಪ? Team leader. ಬೊಮ್ಮ. Baso. ಸೊ ಬನ್ನಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಯಾವುದಾದ್ರು ಪ್ಲೇಸಸ್ ಇದ್ದರೆ ನೋಡೋಕೆ ಹೋಗೋಣ. ಸೊ ನಮ್ಮ ಬಾಯ್ಸ್ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಾನೆ ಇದ್ರು ಅವಾಗಿಂದ. ಸೊ ಬ್ರೇಕ್ಫಾಸ್ಟ್ಗೆ ನಮಗೆ ದೋಸೆ, ಇಡ್ಲಿ ಮತ್ತು ಎಗ್ ಕರಿ ಎಲ್ಲ ಕೊಟ್ಟಿದ್ದರು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮತ್ತು ಫುಡ್ ಬಂದು ಎಲ್ಲ ಅನ್ಲಿಮಿಟೆಡ್. ನೋಡಿ ಪೂರಿ ಇದೆ, ಬಾಜಿ, ಚಟ್ನಿ, ಇಡ್ಲಿ, ಸಾಂಬಾರು, ಬ್ರೆಡ್, ಜಾಮ್ ಎಲ್ಲನೂ ಕೊಟ್ಟಿದ್ದರು. ಯಾವುದೂ ಲಿಮಿಟೆಡ್ ಏನು ಕೊಡೋಲ್ಲ, ಎಲ್ಲ ಅನ್ಲಿಮಿಟೆಡು. ಅದರ್ದೊಂದು ದಿವಸ ನಿಮ್ಗೆ ಏನಾದರೂ ಬೇಕು ಅಂದರೆ ಅವ್ರಿಗೆ ಹೇಳಿ ಮಾಡ್ಕೋಬೋದು, ಬಟ್ ಎಕ್ಸ್ಟ್ರಾ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಬಂದು ಡೇ 2 ಆಫ್ ವಯನಾಡು. ಸೊ ಫಸ್ಟ್ ಡೇ ನಾವು ಜಂಗಲ್ ವ್ಯಾಲಿ ರೆಸಾರ್ಟಲ್ಲಿ ಇದ್ವಲ್ವ. ಸೊ ಇವತ್ತು ನಾವು ಬೇರೆ ಸ್ಟೇಗೆ ಹೋಗ್ತಾಯಿದ್ದೀವಿ, ಜಾಸ್ಟೆಲ್ ಪ್ಲಸ್ ವಯನಾಡ್ ಅಂತ. ಸೊ ನೋಡ್ಬೇಕು ಹೆಂಗಿದೆ ಅಂತ. ಸೊ ನೋಡಿ, ಇದೆ ಜಾಸ್ಟೆಲ್ ಪ್ಲಸ್ ವಯನಾಡ್. ಸೊ ಇದು ಬಂದು ನಿಮಗೆ ಎಂಟ್ರೆನ್ಸು. ಸೊ ನಮ್ಮ ಬಾಯ್ಸು ಬರ್ತಿದ್ದಂಗೆ ಇದು ಸೈಕ್ಲಿಂಗ್ ಹೋಗೋಣ ಅಂತ ಫಿಕ್ಸ್ ಆಗಿದ್ದರು. ಸೊ ಈ ರೆಸಾರ್ಟ್ ಅವರೇ ಕರ್ಕೊಂಡು ಹೋಗ್ತಾರೆ, ಹಿಲ್ ಡೌನ್ ಸೈಕ್ಲಿಂಗ್ ಅಂತ. ಸೊ ಸೈಕ್ಲಿಂಗ್ ಹೋಗಿ ಬಾಯ್ಸ್ ಎಲ್ಲ ರೆಡಿಯಾಗಿ ಬುಕ್ಕಿಂಗ್ ಎಲ್ಲ ರೆಡಿ ಮಾಡಿದರು. ಸೊ ನೋಡಿ, ಅದು ವಾಚ್ ಟವರ್ ಒಂದಿದೆ ಅಲ್ಲಿ. ಸೊ ಅಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಸೊ ಇನ್ನು ನೋಡಬೇಕು ರೆಸಾರ್ಟ್ ಹೆಂಗಿದೆ ಇದು ಅಂತ. ಫಸ್ಟ್ ಟೈಮ್ ಬರ್ತಿರೋದು. ಬಟ್ ಹೇಳ್ಬೇಕಂದ್ರೆ ಫುಲ್ ನೇಚರಲ್ಲಿದೆ. ಸುತ್ತೂ ಟೀ ಪ್ಲ್ಯಾಂಟೇಷನ್ ಇದೆ, ಟೀ ಪ್ಲ್ಯಾಂಟೇಷನ್ ಮಧ್ಯದಲ್ಲಿದೆ. ಸೊ ನೋಡಿ, ಸೈಕಲೆಲ್ಲ ರೆಡಿ ಮಾಡಿದ್ದಾರೆ. ಸೊ ಈ ಥರ ನಿಮಗೆ ವ್ಯಾನಲ್ಲಿ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಕೆಳಗಡೆ ಸೈಕ್ಲಿಂಗ್ ಮಾಡ್ಕೊಂಡು ಬರೋದು. ಸೊ ಒಂಥರ ಮಜವಾಗಿರುತ್ತೆ. ಸೊ ನಾವು ಬನ್ನಿ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಇದು ಬ್ಯಾಕ್ ಸೈಡು ಈ ಥರ ಕ್ಯಾಂಪ್ ಫೈರ್ ಎಲ್ಲ ಮಾಡೋಕ್ಕೆ ಇಟ್ಟಿದ್ದಾರೆ. ಅಲ್ಲೊಂದು ಚಿಕ್ಕ ಪಾಂಡ್ ಇದೆ, ಜಸ್ಟ್ ಫಿಶಸ್ ಇದೆ ಅಷ್ಟೇ ಅದರಲ್ಲಿ. ಆಮೇಲೆ ನೋಡಿ, ಸೊ ಇದು ಬಂದು ಕಾರಿಡಾರ್. ಸೊ ಇದೆಲ್ಲ ಇಲ್ಲಿ ಸಿಟ್ಟಿಂಗ್ ಏರಿಯಾ ಎಲ್ಲ ಇತ್ತು. ಮೇನಾಗಿ ಏನಂದರೆ ರೆಸಾರ್ಟ್ ಫುಲ್ ಪೀಸ್ಫುಲ್ ಆಗಿದೆ. ಸುತ್ತು ಟೀ ಎಸ್ಟೇಷನ್ಸ್ ಇದೆ, ಅದರ ಮಧ್ಯದಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಸೊ ಇದು ಬಂದು ರಿಸೆಪ್ಷನ್ಸು. ನೋಡಿ, ರಿಸೆಪ್ಷನಲ್ಲಿ ಈ ಥರ ಬುಕ್ಸ್ ಎಲ್ಲ ಇಟ್ಟಿದ್ರು. ಬುಕ್ಸ್ ಎಲ್ಲ ಓದೋಕ್ಕೆ, ಗಿಟಾರ್ ಇದೆ. ಸೊ ಏನಾದರೂ ಬುಕ್ ಓದ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ಮತ್ತು ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ಸೊ ನೆಕ್ಸ್ಟು ಇಲ್ಲಿ ಒಂದು ಲಿವಿಂಗ್ ಏರಿಯಾ ಇದೆ. ಸೊ ಕಾಮನ್ ಏರಿಯಾ ಥರ ಎಲ್ಲ ಬಂದು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಮಾಡಿದ್ದಾರೆ. ಸೊ ಈಗ ಔಟ್ಸೈಡ್ ದ ರೆಸಾರ್ಟ್ ಹೆಂಗಿದೆ ನೋಡೋಣ ಬನ್ನಿ. ವ್ಯೂ ನೋಡಿ ಹೆಂಗಿದೆ. ಸೊ ಇದಿಷ್ಟೆಲ್ಲ ರೂಮ್ಸು ಕಾಣಿಸ್ತಿರೋದು. ಸೊ ಫುಲ್ ಟೀ ಎಸ್ಟೇಟ್ ಸರೌಂಡ್ ಆಗಿತ್ತು. ನೋಡಿ, ಜೋಕಾಲಿ ಎಲ್ಲ ಹಾಕಿದ್ದಾರೆ. ಫುಲ್ ಪೀಸ್ಫುಲ್ ಆಗಿರಬೇಕು ಅಂದರೆ ಬರ್ಬೋದು. ಒಂಥರ ಆಫ್ ಬೀಟ್ ಪ್ಲೇಸ್ ಅನ್ಬೋದು. ಸೊ ಅಲ್ಲಿ ಮೇಲೆಯಿಂದನೂ ಚೆನ್ನಾಗಿ ಕಾಣುತ್ತೆ ವ್ಯೂ. ಸೊ ಮತ್ತು ಇವ್ರ ಹತ್ರ ATV ರೈಡ್ ಆಪ್ಷನ್ನೂ ಇತ್ತು. ಸೊ ಅದರಲ್ಲಿ 100 ಮೀಟರ್ಸ್ 200 ಮೀಟರ್ಸ್ ಅಂತಿದೆ. 100 ಮೀಟರ್ಸ್ಗೆ 400 ರುಪೀಸ್ ಅಂತೆ. ಸೊ ಸುತ್ತು ಟೀ ಎಸ್ಟೇಟ್ ಪ್ರಾಪರ್ಟಿ ಎಲ್ಲ ತೋರಿಸ್ಕೊಂಬರ್ತಾರೆ. ಸೊ ಈಗ ಇಲ್ಲಿ ಒಂದು ಹಟ್ ಏರಿಯಾ ಥರ ಇದೆ ನೋಡಿ, ಇದೇ ಹಟ್ ಏರಿಯಾ. ಸೊ ಈ ಥರ ವಾಕಿಂಗ್ ಕಾರಿಡಾರ್ ಅಷ್ಟೇ ಇದು, ಬಟ್ ಚೆನ್ನಾಗಿದೆ. ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಈ ಕಡೆಯಿಂದ ಬಂದರೆ ನಾವು ರೂಮ್ ಏರಿಯಾಗೆ ಬರ್ತೀವಿ. ಫುಲ್ ವ್ಯೂ, ರೂಮಿಂದ ಹೊರಗೆ ಬಂದು ಈ ಥರ ವ್ಯೂ ಎಲ್ಲ ಕಾಣಿಸ್ತಾಯಿತ್ತು. ಇಲ್ಲಿ ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಇದೆ. ಮಳೆ ಬರ್ತಾಯಿತ್ತು. ರೆಸಾರ್ಟ್ದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮೆನ್ಷನ್ ಮಾಡಿದರು. ಇದು ನೋಡಿ, ವಯನಾಡ್ ಮ್ಯಾಪ್ ಇದು. ಸೊ ಫ್ರೆಂಡ್ಸ್, ಇವತ್ತು ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಲಿ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಎಲ್ಲ. ಸೂಪರ್ವಾಗಿತ್ತು ಮಾತ್ರ ರೋಡು, ವ್ಯೂಸು. ಫ್ರೆಂಡ್ಸ್ ನೋಡಿ ವ್ಯೂ ಹೆಂಗಿದೆ. ಸ್ವರ್ಗ ಸ್ವರ್ಗ, ಸ್ವರ್ಗಕ್ಕೆ 3 ಗೇಣು.
ಸೊ ಇದಾಗಿತ್ತು ನಮ್ಮ ವಯನಾಡ್ ಟ್ರಿಪ್ಪು. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ, ನೆಕ್ಸ್ಟ್ ಪ್ಲೇಸ್ ಅಂತ ಕಮೆಂಟ್ ಮಾಡಿ.